ನಮಸ್ಕಾರ ಗುರುಗಳೇ, ವೆಲ್ಕಮ್ ಟು ಮೈ ಚಾನೆಲ್ ಟ್ರಾವೆಲ್ ವಿಂಡ್. ನಾನಿವತ್ತು ದಕ್ಷಿಣ ಕಾಶಿ ಅಂತ ಫೇಮಸ್ ಆಗಿರೋ ರಾಮನಾಥ್ಪುರದ ರಾಮೇಶ್ವರ ದೇವಸ್ಥಾನದಲ್ಲಿ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರಾಮೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ಇತಿಹಾಸ ಏನಪ್ಪಾ ಅಂದ್ರೆ, ತ್ರೇತಾಯುಗದಲ್ಲಿ ಶ್ರೀರಾಮರು ಲಂಕಾಧಿಪತಿಯಾದ ಶ್ರೀರಾವಣನ ಕೊಂದು ಅವರಿಗೆ ಬ್ರಹ್ಮ ಹತ್ಯಾ ದೋಷ ಪಾಪ ಸುತ್ತಕೊಳ್ಳುತ್ತೆ. ಆಗ ಅವರ ಗುರುಗಳಾದ ವಸಿಷ್ಠ ಮುನಿಗಳ ಆಜ್ಞೆ ಮೇರೆಗೆ ಅವರು ರಾಮನಾಥ್ಪುರಕ್ಕೆ ಬರ್ತಾರೆ. ಅಲ್ಲಿ ರಾಮನಾಥ್ಪುರದಲ್ಲಿ ಅವರಿಗೆ ಅಗಸ್ತ್ಯ ಮುನಿಗಳ ಭೇಟಿ ಆಗ್ತಾರೆ. ಆಗ ಅಗಸ್ತ್ಯ ಮುನಿಗಳು ಇಲ್ಲಿ ಉದ್ಭವ ಆಗಿರುವಂತ ಶಿವಲಿಂಗದ ಬಗ್ಗೆ ಹೇಳಿದಾಗ ಶ್ರೀರಾಮರು ಇಲ್ಲಿ ಆ ಶಿವಲಿಂಗನ ಪೂಜೆ ಮಾಡಿ ತಮ್ಮ ಬ್ರಹ್ಮ ಹತ್ಯಾ ದೋಷ ಪಾಪಗಳನ್ನ ನಿವಾರಣೆ ಮಾಡಿ ಅಗ್ನಿದೇವನು ಈ ಸ್ಥಳಕ್ಕೆ ಬಂದು ಕಾವೇರಿ ನದಿ ಮಧ್ಯದಲ್ಲಿ ಶಿವನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ ಶಾಪ ವಿಮೋಚನೆಗಾಗಿ. ಆಗ ಶಿವನು ಪ್ರತ್ಯಕ್ಷನಾಗಿ ಅಗ್ನಿದೇವನ ಶಾಪ ವಿಮೋಚನೆ ಮಾಡ್ತಾರೆ. ಅದರಿಂದ ಇದನ್ನ ಅಗ್ನಿ ಪುಷ್ಕರಣಿ ಅಥವಾ ವನ್ಹಿ ಪುಷ್ಕರಣಿ ಅಂತಾನೂ ಕರೀತಾರೆ. ನಾನೀಗ ಅಗಸ್ತ್ಯೇಶ್ವರ ಸ್ವಾಮಿ ದೇವಸ್ಥಾನದ ಹತ್ರ ಇದ್ದೀನಿ. ಇಲ್ಲಿ ಅಗಸ್ತ್ಯ ಮುನಿಗಳು ಶಿವಲಿಂಗನ ಸ್ಥಾಪನೆ ಮಾಡಿರ್ತಾರೆ. ಈ ದೇವಾಲಯದ ಇತಿಹಾಸ ಏನಪ್ಪಾ ಅಂದ್ರೆ, ಅಗಸ್ತ್ಯ ಮುನಿಗಳ ಕಮಂಡದಲ್ಲಿ ಇರುವಂತಹ ನೀರು ನದಿಯಾಗಿ ಹರಿಯುತ್ತೆ. ಆ ನದಿನೇ ಕಾವೇರಿ ನದಿ. ಆ ನದಿನ ಹಿಂಬಾಲಿಸ್ಕೊಂಡು ಬಂದಾಗ ಅಗಸ್ತ್ಯ ಮುನಿಗಳು ಸಹಸ್ರಾರು ಶಿವಲಿಂಗಗಳನ್ನ ಸ್ಥಾಪನೆ ಮಾಡ್ತಾರೆ. ಆ ಸಹಸ್ರಾರು ಲಿಂಗಗಳಲ್ಲಿ ಈ ಅಗಸ್ತ್ಯೇಶ್ವರ ಲಿಂಗನೂ ಕೂಡ ಒಂದು. ಅದರಿಂದ ಇದನ್ನ ಅಗಸ್ತ್ಯೇಶ್ವರ ದೇವಸ್ಥಾನ ಅಂತಾನೂ ಕರೀತಾರೆ. ಈ ದೇವಸ್ಥಾನ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನನ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯದ 14ನೇ ಪೀಠಾಧಿಪತಿಗಳಾದ ವಿಭುದೇಶ ತೀರ್ಥರು ಈ ದೇವಸ್ಥಾನನ ಸ್ಥಾಪನೆ ಮಾಡಿರ್ತಾರೆ. ತೀರ್ಥರು ಮಧ್ವ ಫಿಲಾಸಫಿನ ಪ್ರಚಾರ ಮಾಡಕ್ ಬಂದಾಗ ಅವರ ಕನಸಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರತ್ಯಕ್ಷನಾಗಿ ಇಲ್ಲಿ ತನ್ನನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಅದೇ ಸಮಯದಲ್ಲಿ ಹೊಳೆನರಸೀಪುರದ ರಾಜರಾದ ನರಸಪ್ಪ ರಾಜರ ಕನಸಲ್ಲೂ ಬಂದು ಆ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ. ಆಗ ವಿಭುದೇಶ ತೀರ್ಥರು ಅವರ ನರಸಪ್ಪರವರ ಸಹಾಯದಿಂದ ಈ ದೇವಸ್ಥಾನನ ನಿರ್ಮಾಣ ಮಾಡ್ತಾರೆ. ಮತ್ತು ಇಲ್ಲಿ
ಈ ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬಂದು ದೇವರ ದರ್ಶನ ಮಾಡ್ಕೋತಾರೆ. ಮತ್ತು ಕಾವೇರಿ ನದಿನಲ್ಲಿ ತೀರ್ಥ ಸ್ನಾನ ಮಾಡಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಪ್ರದಕ್ಷಿಣೆ ಹಾಕಿ ಮತ್ತು ದೇವರ ದರ್ಶನ ಮಾಡಿಕೊಂಡ್ರೆ ಜನ್ಮ ಜನ್ಮಾಂತರದ ಪಾಪಗಳು ಸಹ ಕಳೆದೋಗುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ವಿಸ್ಮಯಕಾರಿ ವಿಷಯ ಏನಪ್ಪ ಅಂದರೆ, ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಯಾವಾಗ ರಥೋತ್ಸವ ಜರುಗುತ್ತೋ ಆಗ ಇಲ್ಲೂ ಸಹ ರಥೋತ್ಸವ ಆಗುತ್ತೆ. ಆ ಟೈಮಲ್ಲಿ ಇಲ್ಲಿ ಒಂದು ಗರುಡ ಪಕ್ಷಿ ಬಂದು ರಥವನ್ನು ಪ್ರದಕ್ಷಿಣೆ ಹಾಕಿ ಹೋಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ರಾಮನಾಥ್ಪುರದ ವ್ಲಾಗು. ಈ ವ್ಲಾಗು ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್, ಸಿ ಯು.